Hey guys, good morning all. This is Jatin Patel. Welcome to the new vlog. So today the date is 19 March. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಯುಗಾದಿ. ಆ್ಯಂಡ್ ನಾವು ಹೊಂಟಿದ್ದೇವೆ ಇವತ್ತು ಸೊಲ್ಲಾಪುರಕ್ಕೆ. ಆ್ಯಕ್ಚುಲಿ ಇವತ್ತು ಫೆಸ್ಟಿವಲ್ ಐತಿ, ಬಟ್ ಸ್ಟಿಲ್ ಹೋಗೋಕಬೇಕು. ಹೇಳ್ತಾನೆ ನಿಮ್ಗೆ ಗಾಡಿ ಮ್ಯಾಗ. ಈಗ ಟೈಮ್ ಆಗೈತಿ 7 ಗಂಟೆ. ಈಗ ಬಿಡಾಕದ ನಾವು ಆ್ಯಸ್ ಯೂಶ್ವಲ್ ಇಲ್ಲಿಂದ ಬಿರೋಜ, ದೆನ್ ಅಲ್ಲಿಂದ ಡೈರೆಕ್ಟ್ ಸೊಲ್ಲಾಪುರ. ಸೊ ಇವತ್ತು ಗಬ್ಬರ್ ಇಲ್ಲ, ಅದು ಯಾಕಿಲ್ಲ ಅಂತ ವಿಲ್ ಟಾಕ್ ಆನ್ ಬೈಕ್. ಓಕೆ, ಬಾಯ್. ನೋಡ್ಬೇಕು ನೀ ಓಪು. ಗುಡ್ ಮಾರ್ನಿಂಗ್ ಕಾಕ, ಬಾಯ್. ನಮ್ಮ ಸವಾರಿ HF Deluxe. ಕ್ಯಾನ್ ಸಿ ಕಾರ್ ಅಷ್ಟೇ ಇದಾವೆ ಇಲ್ಲಿ, ಗಬ್ಬರು ಇಲ್ಲ. ಇದಕ್ಕೆ ಸ್ಟಾರ್ಟರ್ ಐತಿ, ಬಟ್ ಕಿಕ್ ಹೊಡಿಯೋ ರೀಸನ್ ಏನಂದ್ರೆ the morning, first start of the morning. Okay, let's go. Today's plan is like this. First ಹೇಳ್ತಾನೆ HF Deluxe ಯಾಕೆ ತೊಗೊಂಡು ಅಂದ್ರೆ ಗಬ್ಬರ ಸರ್ವಿಸಿಂಗ್ ಕೊಟ್ಟಿದ್ದವು. ಸರ್ವಿಸಿಂಗ್ ಇನ್ನೂ ಕೊಟ್ಟಿಲ್ಲ ಅವ್ರು. ಹೊಳ್ಳಿ ಗಾಡಿ ಸರ್ವಿಸ್ ಮಾಡಿ ನಾಳೆ ಹೋಗಬೇಕು ಆ ಕಡೆ. ಇಟ್ಸ್ ಬೀನ್ ಅರೌಂಡ್ 10 days. ಲಾಸ್ಟ್ ಸ್ಯಾಟರ್ಡೆ ಕೊಟ್ಟಿನ ಅಂದ್ರೆ ಈ ಕಮ್ಮಿಂಗ್ ಸ್ಯಾಟರ್ಡೇಗೆ 2 ವಾರ ಆಯಿತು. ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ಈಗ ಇದು ಮೈಕ್ನ ಯೂಸ್ ಮಾಡ್ತಾನಲ್ಲ, ಆ ಥರದ್ದು ಡೆಡ್ ಕ್ಯಾಟ್ ಎಲ್ಲರ ಬಿದ್ದೈತಿ. ಸೊ ಅಂದ್ರೆ ಅದು ಸ್ವಲ್ಪ ಲೂಸ್ ಇತ್ತು. ಸೊ ಅದು ರೈಡ್ ಮಾಡಿ ಮುಂದೆ ಎಲ್ಲರ ಬಿದ್ದಿರಬೇಕು. ಆ್ಯಂಡ್ ಐ ಡೋಂಟ್ ನೋ ಹೌ ದ ವಾಯ್ಸ್ ಈಸ್ ರೈಟ್ ನಾವು. ಸೊ ಇವತ್ತು ಯುಗಾದಿ ಹೊಂಟಿನ ರೀಸನ್ ಅಂದ್ರೆ ಐ ಗೆಸ್ ಫ್ರಮ್ 2 weeks ನಾ ಈಗ ಅಪಾಯಿಂಟ್ಮೆಂಟ್ ತೊಗೋಕೆ ಟ್ರೈ ಮಾಡೋದನು. ಯಾಕಂದ್ರೆ ಅವ್ರು ಏನಂದಿರು 1 month ಆದಮೇಲೆ ಬಾ ಅಂದಿರಲ್ಲ. ದೆನ್ ಅವಾಗ ಕಾಲ್ ಮಾಡಿದ್ನ, ಅವಾಗ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿರು, ಬಟ್ ಬಿಕಾಸ್ ಆಫ್ ಸಮ್ ರೀಸನ್ಸ್ ನಂದು ಕ್ಯಾನ್ಸಲ್ ಆಯಿತು. ಸೊ ನಾ ಫೋನ್ ಹಚ್ಚಿ ಹೇಳಿದ್ದೆ ಅವ್ರಿಗೆ ಆಗುಲ್ ಬರೋಕ್ಕಂತ. ಅಲ್ಲಿಂದ ಮುಂದೆ ನೆಕ್ಸ್ಟ್ ಮತ್ತೆ ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಮಾಡಿದ್ನು, ಬಟ್ ಅವಾಗ ಅವ್ರದ್ದು ಕ್ಯಾನ್ಸಲ್ ಆಯಿತು. ಅವರು ಡಾಕ್ಟರ್ ಲೀವ್ ಮ್ಯಾಗಿದ್ದಾರಂತ. ಹಿಂಗೆ ನಿನ್ನೆ ಹೋಗಿದ್ನ, ಬಟ್ ನಿನ್ನೆ ಅವರಲ್ಲಿ ಎಲೆಕ್ಟ್ರಿಸಿಟಿದು ಏನಾರ ಪ್ರಾಬ್ಲಮ್ ಐತಂತ ಹೇಳ್ರ. ಸೊ ಇವತ್ತು ಫೈನಲಿ ಆಗೈತಿ. ಇವತ್ತು ಹಬ್ಬ ಐತಿ ಬೈ ದ ವೇ, ಬಟ್ ಏನು ಮಾಡೋದ, ದರ್ ಈಸ್ ನೋ ಆಪ್ಷನ್ ಲೆಫ್ಟ್. ಮತ್ತು ಆಲ್ರೆಡಿ ಲೇಟ್ ಆಗೈತಿ, ಭಾಳ ಲೇಟ್ ಮಾಡ್ಕೋದು ಬೇಡ. ನೀವು ಎಕ್ಸಸೈಸ್ ಅದು ಹೇಳೋರ್ದಾರ ಅನಿಸ್ತೈತಿ. 7:43. ಸೊ ಇಟ್ಸ್ ಆಲ್ರೆಡಿ 8, ಕ್ಲೋಸ್ ಟು 8. ಈಗ ಬೇಡಿಕೆಯಾಗಿ ಬಂದು ನೋಡ್ರಪ್ಪ, ಇದು ಬೇಡಿಕೆಗಳ ಸರ್ಕಲ್ಲ. ಸೊ ಆಲ್ಮೋಸ್ಟ್ 15 to 20 kilometers ಡನ್ನ. ಸೊ ಇನ್ನೂ ಒಂದು 30 kilometers. ಇದರ ಪೆಟ್ರೋಲ್ ಐತಿ. ಐ ವಾಸ್ ಥಿಂಕಿಂಗ್ ದ್ಯಾಟ್ ಬರೋದು ಮುಂದೆ ಹಾಕೊಂಡ್ರೆ ಬೆಟ್ರ. ಯಾಕಂದ್ರೆ ಈಗ ಅಲ್ಲಿ ಭಾಳ ಇಟ್ರೂ ಅವರು ತೆಗೆದು ಮಾಡೋ ಚಾನ್ಸಸ್ ಇರ್ತವೆ. ಮುಂದೆ ಐತಿದ್ರು ರಿಸರ್ವ್ ಹತ್ತಿತ್ತು ಜಸ್ಟ್. ಸೊ ಇನ್ನೂ ಹೋಗಿತ್ತು. ಇದು ಬೋರ್ಗಾಂವ್. A few moments later. ಮಹಾರಾಷ್ಟ್ರ ರಾಜ್ಯ ಪ್ರಾರಂಭ. ಇಲ್ಲಿಂದ ಮಹಾರಾಷ್ಟ್ರ ಸ್ಟಾರ್ಟ್ ಆಯಿತು. ವೆಲ್ಕಮ್ ಟು ಕೊಲ್ಲಾಪುರ್ ಡಿಸ್ಟಿಕ್. ಸೊ ಈಗ ಕೊರಂದವಾಡಕ್ಕೆ ಬಂದು ಇನ್ನೊಂದು 20 kilometers, 15 to 20 kilometers ಮ್ಯಾಕ್ಸ್. 2 मेगापिक्सल का कैमरा ऑन करके ಹೋದ್ರೆ ಕೊಲ್ಲಾಪುರ, ಈ ಕಡೆ ಹೋದ್ರೆ ಸೊಲ್ಲಾಪುರ ಸ್ಟೇಟ್, ಹೋದ್ರೆ ಮಿರಾಜ. ಸೊ ಇದೆ ಸೊಲ್ಲಾಪುರ ಹೈವೇ. ಲಾಸ್ಟ್ ಟೈಮ್ ನೋಡಿರ್ಬೇಕು ನೀವು ವ್ಲಾಗ್ದಾಗ. ಇನ್ನೂ ಎಮ್ ಟಿ ಐತಿಲ್ಲ, ಬಟ್ ಬಸ್ಗಿಂತ ಮೊದಲು ಪೊಲೀಸ್ ರೇಟ್ ಕಟ್ಬಿಡ್ಬಾರ್ದು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ಲ, ಬಟ್ ಫಸ್ಟ್ ಆಫ್ ಆಲ್ ವಿ ಆರ್ ಲೇಟ್. ಅದ್ರೊಳಗೆ ಮತ್ತೊಂದು 5-10 minutes ಅಂದ್ರೆ ವಿ ಕಾಂಟ್ ಅಫೋರ್ಡ್ ಅಟ್ ದಿಸ್ ಮೂಮೆಂಟ್.
ಗಂಟೆಗೆ ಅವ್ರದ್ದು ಒ ಪಿ ಡಿ ಸ್ಟಾರ್ಟ್ ಆಗೈತಿ. ಸೊ 4 to 4.5 hours ಹತ್ತೈತಿ. ಡಿಪೆಂಡ್ಸ್ ಹೆಂಗೆ ಹೋಗ್ತಾರಂತ. ಡೈರೆಕ್ಟ್ ಇತ್ತಂದ್ರೆ ಚಲೋ, ಇಲ್ಲ ಪಂಡ್ರಪುರ ಮ್ಯಾಗಿಂದ ಇತ್ತಂದ್ರೆ ಎಷ್ಟು ಹತ್ತೈತಿ ಟೈಮ್. ಪೊಲೀಸರನ್ನು ಕಾಣಿಸೋಟೀಗ. ಲಾಸ್ಟ್ ಟೈಮ್ ಪಾರ್ಕ್ ಮಾಡಿದ್ದು ಅದು ಇಲ್ಲೇ ಐತೆ ಎಲ್ಲರ ಪಾರ್ಕಿಂಗ್. ಹಾಂ, ಇಲ್ಲೇ. ಸೊ ನಾವು ಗಾಡಿ ಪಾರ್ಕ್ ಮಾಡಿದ್ದಿಲ್ಲ, ಅದು ಇಲ್ಲೇ ಐತಿ. ಇದು ಓಕೆ ಗೈಸ್, ಇದೆಲ್ಲ ಫಾರ್ಮಾಲಿಟಿ ಮುಗಿಸ್ಕೊಂಡ ವಿಲ್ ಗೆಟ್ ಬ್ಯಾಕ್ ಟು ಹೆಲ್ಮೆಟ್ ಇಲ್ಲೇ ಇಡ್ತೀವಲ್ಲ. ಓಕೆ, ಬಾಯ್. A few moments later. ಇಲ್ಲೇ ಇದೆ ಬಸ್ ಸ್ಟ್ಯಾಂಡ್, ಏನು ಭಾಳ ದೂರ ಇಲ್ಲ. ಲೆಟ್ಸ್ ಸಿ ದ ಬಸ್ ಇಸ್ ಅವೈಲೇಬಲ್ ಆರ್ ನಾಟ್. ಗಾಟ್ ದ ಬಸ್. 2,000 years later. Living back home. 5 hours later. ಫೈನಲಿ ಸಂಗೋಲಾಗ ಬಂದವು. ಟಯರ್ಡ್ ಆಗಿತ್ತು ಫುಲ್. ಮಳೆ ಬರೋ ಆಕಾರ ಐತಿ. ದೆನ್ ಐ ಗೆಸ್ ಇನ್ನೂ ಒಂದು 1.5 hour ಹತ್ತಿದೆ ಹೋಗಾಕ. ಹೆಂಗೈತಿ, ಇನ್ನೂ ಇದು ನಿಲ್ಲಿಸ್ರಂದ್ರೆ ಊಟಕ್ಕೆ ನಿಲ್ಸ್ರಂದ್ರೆ ಮತ್ತೆ ಲೇಟ್ ಐತಿ. ಬಟ್ ಊಟ ನಿಲ್ಸಿಲ್ಲ ಅಂದ್ರೆ ಜಲ್ದಿ ಹೋಗ್ತವು. ಲೆಟ್ಸ್ ಸೇ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಈ ಮೊಬೈಲ್ ಚಾರ್ಜಿಂಗ್ ಎಲ್ಲ ಆಗಿತ್ತು. ಈ ಚಾರ್ಜಿಂಗ್ ಹಾಕಿನೂ ಪವರ್ ಬ್ಯಾಂಕ್. ಈಗ ಬಂದಿದ್ದಾರೆ ಅಷ್ಟ. ಆವಾಜ್ ಬರ್ಕಿದೆ ನನಗೆ ಗೊತ್ತಿಲ್ಲ. ಟ್ರಾಫಿಕ್ ಭಾಳ ಐತಿ. ಬ್ಯಾಕ್ ಆನ್ ವೀಲ್ಸ್. ಇಟ್ಸ್ ಅರೌಂಡ್ 55 kilometers. ಡ್ಯಾಡಿ ಸ್ವದ ಮನ್ಯಾಗ ಫೋನ್ ಹಚ್ಚಿರು. ಇನ್ನು ಎಲ್ಲಿದೆ ಏನು ಅಂತ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದು. ಸೊ 1 hour 10 minutes ಅದು ಹತ್ತೈತಿ ನನ್ನ ಲೆಕ್ಕಲಿ. ಮಳೆ ಬೇರೆ ಆಗೈತೆ ಅನ್ಕದವರು. ಈ ಕಡೆ ಅಂತೂ ಇಲ್ಲ ಮಳೆ. ಮಾಮೂ ಇಂಡಿಕೇಟರ್ ಹತ್ತಲ್ಲ ಆಗಲ್ಲ. ಈಗ ಅರೌಂಡ್ ಎಷ್ಟು 4 ಗಂಟೆಗೆ ಅದು ನಾ ಸೋಲಾಪುರದಾಗ ಕೂತೇನು. 4 hours ಒಂದು 4 hour 15 minutes ಹೆಚ್ಚು ಕಮ್ಮಿ. ಇಲ್ಲಿಂದ 1 hour. ಆ ಕಡೆ ಬೇರೆಸ್ ಕಡೆ, ಬಿಜಾಪುರ ಕಡೆ ಹೋಗೋದು ಆಪ್ಷನ್ ಇತ್ತು ನಂಗೆ. ಬಟ್ ದ ಪ್ರಾಬ್ಲಮ್ ಫ್ರಮ್ ದ್ಯಾಟ್ ಸೈಡ್ ಈಸ್ ಆ ಕಡೆ ರೋಡು ಚಲೋ ಇಲ್ಲ. ಒಂದೇ ಮಾತಾ ಚಿಕ್ಕೋಡಿಗೆ ಬಸ್ ಇರಲ್ಲ. ಈ ಕಡೆದ ಬೆಟ್ರ. ಹೇಳೋ ಮಕ್ಕರ, ಮಿರಜ್ದಿಂದ ಒಂದು 10 kilometer ಮುಂದೆ ಬಂದ ನೋಡೋದು. 60 ತಾಸು ಹತ್ತಿತ್ತು ನಂಗೆ. ಏನೋ ಒಂದು 40 minute ಅಲ್ಲ. ಚಿನ್ಸನಿ ಮಠಕ್ಕೆ ಗಲ್ಲಾಗಿದ್ರಿ. ಹಾಂ, ಆಯ್ತಲ್ಲ. A few moments later. ಗೈಸ್ ಆ್ಯಕ್ಚುಲಿ ಪೆಟ್ರೋಲ್ ಹಾಕೋಬೇಕಾಗಿತ್ತು ಅವಾಗ. ಯಾಕಂದ್ರೆ ಪೆಟ್ರೋಲ್ ಮುಗೀತಿ. ಇಲ್ಲಿ ಯಾವ ಹುಡುಗರು ಬರ್ಕದವು. ಲೆಟ್ಸ್ ನಿಲ್ಲಿಸಲೇನಪ್ಪ ಮಾನ್ಸಿಕ್. ಮತ್ತೊಮ್ಮೆ ಯಾವ ಬರ್ಕದಕ್ಕೆ ಹೊಡ್ಕೊಪ್ಪ. ನನ್ನ ಕಡೆ ಬಾಟ್ಲ್ ಭೀ ಐತಿ ಗೈಸ್. ಆ್ಯಕ್ಚುಲಿ ನಿಲ್ಲಿಸೋದು ಪಾಪ ಪುಣ್ಯಾತ್ಮ. सर पेट्रोल संपले हो होय. मला जरा लिफ्ट देता काय पुढं पेट्रोल पंप आहे. तिथंपर्यंत ढकलता काय जरा, म्हणजे पाय ना. गाइज he is a policeman. So he is helping us. मी ढकलू काय तुमच्या गाडीनं? तुम्ही इथं बसता काय? मी बसतो या. हां.
ह्या बाजूला येतो सर, म्हणजे ते गिअर टाकायला येईना. तुम्ही तुम्ही गाडीकडे मी मागत म्हणजे धरता तुम्ही. ते सर्कल आहे सर, तिथंच आहे. हाय सर. तेल देऊ का तुम्हाला जरा? तुम्ही कुठलं गावचं सर? माझं हुपरे रेंदाळच आम्ही. हां हां. अच्छा. मी पण आता शिरोळ स्टेशनला होतो. हां हां हां. आता ड्युटी संपून चाललो होतो. अच्छा. कोण पण थांबत नव्हतं पहिला. आणि त्या टायमिंगला कोण संध्याकाळच्या जास्त कोण थांबाय हां होय. इथंच आहे सर आता सर्कलमध्ये, बोरगाव सर्कलला जाईल काय? जाते सर, काय प्रॉब्लेम. जाते ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೇ ಮಾಡಿದ್ರೆ ಕೆಲಸ ಇಲ್ಲ, ಕೋಪ ಇದೆ ಈ ಥರ ಹೋಗೋದಿತ್ತು. ಸುಮ್ಮ ಆಟ ಮಾಡ್ಕೋದು ಬರೋದು ಇದೆ. ಆಯ್ ಸರ್, ಆಯ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಚ್ ಎ ಗುಡ್ ಪರ್ಸನ್ ಆ್ಯಕ್ಚುಲಿ. ಅವ್ರು ಹುಬ್ರಿಯವ್ರು ಅಂತ. ಮತ್ತು ಅವ್ರು ಲಾಸ್ಟ್ ಕೇಳ್ರು, ಪೆಟ್ರೋಲ್ ಹೋಗಿ ರೊಕ್ಕ ಇದಾವಲ್ಲ ಅಂತ ಕೇಳ್ರು. गजब बेइज्जती है. ದ್ಯಾಟ್ ವಾಸ್ ಸೋ ಗುಡ್ ಆಫ್ ಹಿಮ್. फायनली पेट्रोल राखून वापरपा. आपल्याकडं 25 पैसे कमी आहे की. 103.50 आहे इथं चिकोडीला. A few moments later. ಈಗ ಬೇಡಿಕೆ ಸರ್ಕಲ್ಗೆ ಬಂದು ನೋಡ್ರಪ್ಪ. ಮಠದಾಗ ಚಿಂಚಣಿ ಮಠದಾಗ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ, ಚಿಂಚಣಿ ಬಸ್ ಸ್ಟ್ಯಾಂಡ್ದಾಗ ಬೈನು. ಓ ಗಾಯ್ಸ್, ಜಸ್ಟ್ ರೀಚ್ಡ್ ಚಿಂಚಣಿ. ನೀವು ಏನೋ ಇನ್ಸಿಡೆಂಟ್ ಅದು. ಇಲ್ಲೊಂದು ರೋಡ್ ಬ್ಲಾಕ್ ಮಾಡಿದರು. ಏನು ನೆಟ್ಟಿಗೆ ಪ್ರಾಪರ್ ಇಂಡಿಕೇಶನ್ ಇಲ್ಲ, ಏನಿಲ್ಲ. ಇಂಥ ನಮ್ಮ ಮಂದಿ ಇಲ್ಲ. ಆ್ಯಕ್ಚುಲಿ ಹೆಂಗಾಗಿತ್ತು, ದಾಸೋಹ ಸಲುವಾಗಿ ಸ್ಪೆಷಲ್ ಒಂದು ಪೆಂಡಲ್ ಟೈಪ್ ಹಿಂಗೆ ಏರಿಯಾ ಸೆಲೆಕ್ಟ್ ಮಾಡಿದರು ಮೇನ್ ರೋಡ್ಗೆ. ಬಟ್ ಬಿಕಾಸ್ ಆಫ್ ರೇನ್ ಹಿಂದಲ್ಲಿ ಅನ್ನಪ್ರಸಾದ ಯಾರಿಗೆ ಕೊಟ್ಟಿಲ್ಲ, ಯಾಕಂದ್ರೆ ರಾಡಿ ಆಗಿತ್ತಲೇ ಅಲ್ಲ. ಸೊ ಎಲ್ಲರೂ ಚಿಂಚಣಿ ಮಠದಾಗ ಬೈದರು. ಇವು ನಮ್ಮವರೆಲ್ಲರೂ ಇನ್ನು ಹಾಯ್ ಮಾಡ. The next day. So hey guys, good morning. This is the next day. Actually in ರಾತ್ರಿ ಲೇಟ್ ಆಯ್ತು ಬರೋಕ್ಕೆ. I was so tired, so ವ್ಲಾಗ್ ಏನು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ದಟ್ಸ್ ಇಟ್. ಎಲ್ಲ ಫಿಸಿಯೋದು ಚಲೋ ಆಯಿತು. ದೆನ್ ನೆಕ್ಸ್ಟ್ ಫಾಲೋ ಅಪ್ ಹೇಳಿದರು 1.5 month ಆದ ಕೂಡಲೇ ಬರ್ರಿ ಅಂತ. ಓವರ್ ಆಲ್ ರಿಪೋರ್ಟ್ ಈಸ್ ಗುಡ್. ಹೋಪ್ ಫಾರ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.